ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಬಿಕಾರ್ನ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಬೇಬಿಕಾರ್ನ್ನ ನೀರಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ನೀರನ್ನು ಹಾಕಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ನೀರನ್ನು ಚೆನ್ನಾಗಿ ಕುದಿ ಬರೋ ತನಕ ಚಿಕ್ಕ ಕುದಿ ಬಂದಮೇಲೆ ನೀರು ಕುದಿ ಬಂದಮೇಲೆ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಂತಹ ಬೇಬಿಕಾರ್ನನ್ನು ಹಾಕ್ಕೊಂಡು ಇದನ್ನು ಹಾಫ್ ಬಾಯ್ಲ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಇದು ಬೇಯ್ತಾ ಇರುವಾಗ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಬಾಬ್ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಬಾಬ್ ಪೌಡರ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಾದಮೇಲೆ ನಾನಿಲ್ಲಿ ವಿನೇಗರ್ನ ಹಾಕಿಟ್ಟು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ಎಣ್ಣೆಲಿ ಬಿಡಬೇಕಾದ್ರೆ ಇದು ಕೋಟಿಂಗ್ ಆಗಿ ಬರಲ್ಲ ಚೆನ್ನಾಗಿ. ಸೊ ಅದರಿಂದ ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಇವಾಗ ಇದಕ್ಕೆ ನಾವು ಬೇಯಿಸಿಕ್ಕೆ ಇಟ್ಕೊಂಡಂತಹ ಬೇಬಿಕಾರ್ನ್ನ ಚೆಕ್ ಮಾಡೋಣ. ಇವಾಗ ಇದು ಹಾಫ್ ಬಾಯ್ಲ್ ಆಗಿದೆ, ಅರ್ಧ ಬೆಂದರೆ ಸಾಕು. ಆಮೇಲೆ ಫ್ರೈ ಮಾಡುವಾಗ ಬೇಯುತ್ತಲ್ವ. ಈ ಬೆಂದಂಥ ಬೇಬಿಕಾರ್ನನ್ನು ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆಗೆ ಹಾಕಿಬಿಟ್ಟು ಇದನ್ನು 3/4 ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಇವಾಗ 3/4 ಗಂಟೆ ಆಗಿದೆ. ಇದು ಚೆನ್ನಾಗಿ ಕೋಟಾಗಿದೆ. ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದೊಂದೇ ಆಗಿ ನಾವು ಇದನ್ನು ಬೇಬಿಕಾರ್ನನ್ನು ಲಾಲಿಪಾಪ್ನ ಎಣ್ಣೆಯಲ್ಲಿ ಬಿಟ್ಕೊಂಡು ಇದನ್ನು 2 3 ನಿಮಿಷ ಟಚ್ ಮಾಡೋದಕ್ಕೆ ಹೋಗಬೇಡಿ. ಫ್ಲೇಮ್ ಬಂದು ಮೀಡಿಯಮ್ಮಲ್ಲೇ ಇರಲಿ. ಈ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನೀವು ಇದನ್ನು ತಿರುಚಿ ಹಾಕ್ಕೋಬೋದು. ಇದು ಎರಡೂ ಕಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಔಟ್ಸೈಡಲ್ಲಿ ತುಂಬ ಕ್ರಿಸ್ಪಿಯಾಗಿ, ಇನ್ಸೈಡಲ್ಲಿ ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಫ್ ಬಾಯ್ಲ್ ಮಾಡುವಾಗ ನಾವು ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿರೋದ್ರಿಂದ ಬೇಬಿಕಾರ್ನ್ ಸಹ ಒಳಗಡೆ ಸಹ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಬೇಬಿಕಾರ್ನ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದಮೇಲೆ ಒಂದೊಂದು ಸ್ಟಿಕ್ ಆಗಿದ್ದಂಥ ಬೇಬಿಕಾರ್ನನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ಉದುರಿಸ್ಕೊಂಡು ಇದಕ್ಕೆ ಟೂತ್ ಪಿಕ್ ಏನಿರುತ್ತೆ ಅದನ್ನು ಈ ಥರ ಇನ್ಸರ್ಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬೇಬಿಕಾರ್ನ್ ಲಾಲಿಪಾಪ್ ರೆಡಿಯಾಗಿದೆ.